ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ರಂಗಭೂಮಿ ಉದ್ಯಮ ಯಾವುದು? ಸರಿ ಉತ್ತರ ಆಪ್ಷನ್ ಎ ಬಾಲಿವುಡ್. ಭಾರತದ ಅತಿ ದೊಡ್ಡ ರಂಗಭೂಮಿ ಉದ್ಯಮ ಬಾಲಿವುಡ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಯಾವ ನಗರದಲ್ಲಿದೆ? ಸರಿ ಉತ್ತರ ಆಪ್ಷನ್ ಸಿ ಅಹಮದಾಬಾದ್. ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಅಹಮದಾಬಾದ್ನಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ದೊಡ್ಡ ಐಟಿ ನಗರ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಭಾರತದ ಅತಿ ದೊಡ್ಡ ಐಟಿ ನಗರ ಬೆಂಗಳೂರು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಹಬ್ಬ ಯಾವುದು? ಸರಿ ಉತ್ತರ ಆಪ್ಷನ್ ಎ ದೀಪಾವಳಿ. ಭಾರತದ ಅತಿ ದೊಡ್ಡ ಹಬ್ಬ ದೀಪಾವಳಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮಾರುಕಟ್ಟೆ ಯಾವುದು? ಸರಿ ಉತ್ತರ ಆಪ್ಷನ್ ಎ ಚಾಂದಿನಿ ಚೌಕ್. ಭಾರತದ ಅತಿ ದೊಡ್ಡ ಮಾರುಕಟ್ಟೆ ಚಾಂದಿನಿ ಚೌಕ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಎಲೆಕ್ಟ್ರಿಕ್ ರೈಲು ಯಾವ ನಗರದಲ್ಲಿ ಆರಂಭವಾಯಿತು? ಸರಿ ಉತ್ತರ ಆಪ್ಷನ್ ಬಿ ಮುಂಬೈ. ಭಾರತದ ಮೊದಲ ಎಲೆಕ್ಟ್ರಿಕ್ ರೈಲು ಮುಂಬೈ ನಗರದಲ್ಲಿ ಆರಂಭವಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದದ ರಸ್ತೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ಹೈವೇ 44. ಭಾರತದ ಅತಿ ಉದ್ದದ ರಸ್ತೆ ನ್ಯಾಷನಲ್ ಹೈವೇ 44. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ನದಿ ಸೇತುವೆ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಧೋಲಾ ಬ್ರಿಡ್ಜ್. ಭಾರತದ ಅತಿ ದೊಡ್ಡ ನದಿ ಸೇತುವೆ ಧೋಲಾ ಬ್ರಿಡ್ಜ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸುದ್ದಿ ಪತ್ರಿಕೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಬೆಂಗಲ್ ಗಜೆಟ್. ಭಾರತದ ಮೊದಲ ಸುದ್ದಿ ಪತ್ರಿಕೆ ಬೆಂಗಲ್ ಗಜೆಟ್. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಜಲಪಾತ ಯಾವುದು? ಸರಿ ಉತ್ತರ ಆಪ್ಷನ್ ಎ ಜೋಗ್ ಜಲಪಾತ. ಭಾರತದ ಅತಿ ದೊಡ್ಡ ಜಲಪಾತ ಜೋಗ್ ಜಲಪಾತ. ನಿಮ್ಮ ಮುಂದಿನ ಪ್ರಶ್ನೆ, ಮೀನು ತಿಂದರೆ ಅದು ಜೀರ್ಣವಾಗಲು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ? ಸರಿ ಉತ್ತರ ಆಪ್ಷನ್ ಡಿ 40 ನಿಮಿಷ. ಮೀನು ತಿಂದರೆ ಅದು ಜೀರ್ಣವಾಗಲು 40 ನಿಮಿಷ ಸಮಯವನ್ನ ತೆಗೆದುಕೊಳ್ಳುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಯು ಹೆಚ್ಚು ಮರಿಗಳನ್ನು ಹಾಕುತ್ತದೆ? ಸರಿ ಉತ್ತರ ಆಪ್ಷನ್ ಎ ಹಂದಿ. ಹಂದಿಯು ಹೆಚ್ಚು ಮರಿಗಳನ್ನು ಹಾಕುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬಣ್ಣ, ರುಚಿ, ವಾಸನೆ ಇರದ ಗಾಳಿ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ನೈಟ್ರೋಜನ್. ಬಣ್ಣ, ರುಚಿ, ವಾಸನೆ ಇರದ ಗಾಳಿ ಎಂದರೆ ನೈಟ್ರೋಜನ್. ನಿಮ್ಮ ಮುಂದಿನ ಪ್ರಶ್ನೆ, ಪುಣೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಮಹಾರಾಷ್ಟ್ರ, ಬಿ ಪಂಜಾಬ್, ಸಿ ಬಿಹಾರ, ಡಿ ಮಧ್ಯಪ್ರದೇಶ. ಸರಿ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಪುಣೆ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಸೇಲಂ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಕೇರಳ, ಸಿ ತಮಿಳುನಾಡು, ಡಿ ಆಂಧ್ರ ಪ್ರದೇಶ. ಸರಿ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಸೇಲಂ ತಮಿಳುನಾಡು ರಾಜ್ಯದಲ್ಲಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕುದುರೆಯ ಹೃದಯವು 1 ನಿಮಿಷಕ್ಕೆ ಸರಿಸುಮಾರು ಎಷ್ಟು ಬಾರಿ ಬಡಿಯುತ್ತದೆ? ಆಪ್ಷನ್ಸ್ ಎ 30 ಬಾರಿ, ಬಿ 45 ಬಾರಿ, ಸಿ 60 ಬಾರಿ, ಡಿ 85 ಬಾರಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 45 ಬಾರಿ. ಕುದುರೆಯ ಹೃದಯವು 1 ನಿಮಿಷಕ್ಕೆ ಸರಿಸುಮಾರು 45 ಬಾರಿ ಬಡಿಯುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಾಸಿವೆಗೆ ಇಂಗ್ಲಿಷ್ನಲ್ಲಿ ಏನೆಂದು ಕರೀತಾರೆ? ಆಪ್ಷನ್ಸ್ ಎ ಸಿನಮನನ್, ಬಿ ಮಸ್ಟರ್ಡ್, ಸಿ ಫೆನುಗ್ರೀಕ್, ಡಿ ಜಿಂಜರ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಬಿ ಮಸ್ಟರ್ಡ್. ಸಾಸಿವೆಗೆ ಇಂಗ್ಲಿಷ್ನಲ್ಲಿ ಮಸ್ಟರ್ಡ್ ಎಂದು ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಯಾವ ನಗರವನ್ನ ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜೈಪುರ, ಬಿ ಉದಯಪುರ, ಸಿ ಬೆಂಗಳೂರು, ಡಿ ಮುಂಬೈ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಉದಯಪುರ. ಭಾರತದ ಉದಯಪುರ ನಗರವನ್ನ ಬ್ಲೂ ಸಿಟಿ ಎಂದು ಕರೆಯಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಲ್ಲಿಗೆ ಹೂವನ್ನ ಇಂಗ್ಲಿಷ್ನಲ್ಲಿ ಏನೆಂದು ಕರೀತಾರೆ? ಆಪ್ಷನ್ಸ್ ಎ ಮಾರಿಗೋಲ್ಡ್, ಬಿ ಜಾಸ್ಮಿನ್, ಸಿ ಲಿಲ್ಲಿ, ಡಿ ಇಬ್ಬಿಸ್ಕಸ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಜಾಸ್ಮಿನ್. ಮಲ್ಲಿಗೆ ಹೂವನ್ನ ಇಂಗ್ಲಿಷ್ನಲ್ಲಿ ಜಾಸ್ಮಿನ್ ಎಂದು ಕರೆಯಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಹಿಳೆಯರ ಋತುಸ್ರಾವ ಎಷ್ಟು ದಿನಗಳವರೆಗೆ ಇರುತ್ತದೆ? ಆಪ್ಷನ್ಸ್ ಎ 2 ದಿನ, ಬಿ 3 ದಿನ, ಸಿ 4 ದಿನ, ಡಿ 5 ದಿನ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ 5 ದಿನ. ಮಹಿಳೆಯರ ಋತುಸ್ರಾವ 5 ದಿನಗಳವರೆಗೆ ಇರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, KFC ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ಸ್ ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಜಪಾನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಅಮೆರಿಕ. KFC ಅಮೆರಿಕ ದೇಶದ ಕಂಪನಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಎಮ್ಮೆ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ? ಆಪ್ಷನ್ಸ್ ಎ 28, ಬಿ 30, ಸಿ 32, ಡಿ 38. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 32. ಎಮ್ಮೆ ಬಾಯಲ್ಲಿ 32 ಹಲ್ಲುಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನಟ ರಾಜಕೀಯದಲ್ಲಿದ್ದರು? ಆಪ್ಷನ್ಸ್ ಎ ವಿಷ್ಣುವರ್ಧನ್, ಬಿ ರವಿಚಂದ್ರನ್, ಸಿ ಶಂಕರ್ನಾಗ್, ಡಿ ಅಂಬರೀಶ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಅಂಬರೀಶ್. ಅಂಬರೀಶ್ ಅವರು ರಾಜಕೀಯದಲ್ಲಿದ್ದರು. ನಿಮ್ಮ ಮುಂದಿನ ಪ್ರಶ್ನೆ, ಸ್ವರ್ಗಲೋಕದ ದೇವತೆಗಳ ವೈದ್ಯ ಯಾರು? ಆಪ್ಷನ್ಸ್ ಎ ಇಂದ್ರ, ಬಿ ಸೂರ್ಯ, ಸಿ ಯಮ, ಡಿ ಧನ್ವಂತ್ರಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಧನ್ವಂತ್ರಿ. ಸ್ವರ್ಗಲೋಕದ ದೇವತೆಗಳ ವೈದ್ಯ ಧನ್ವಂತ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ಹಕ್ಕುಗಳ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಜನವರಿ 15, ಬಿ ಡಿಸೆಂಬರ್ 10, ಸಿ ನವೆಂಬರ್ 5, ಡಿ ಜುಲೈ 28. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಡಿಸೆಂಬರ್ 10. ಮಾನವನ ಹಕ್ಕುಗಳ ದಿನವನ್ನ ಡಿಸೆಂಬರ್ 10ರಂದು ಆಚರಿಸಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಶನಿ ಗ್ರಹವನ್ನ ಇಂಗ್ಲಿಷ್ನಲ್ಲಿ ಏನೆಂದು ಕರೀತಾರೆ? ಆಪ್ಷನ್ಸ್ ಎ ಮರ್ಕ್ಯುರಿ, ಬಿ ವೇನಸ್, ಸಿ ಸ್ಯಾಟರ್ನ್, ಡಿ ಯುರೇನಸ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಸ್ಯಾಟರ್ನ್. ಶನಿ ಗ್ರಹವನ್ನ ಇಂಗ್ಲಿಷ್ನಲ್ಲಿ ಸ್ಯಾಟರ್ನ್ ಎಂದು ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಬಟ್ಟೆ ಒಗೆಯುವ ಸೋಪ್ನೊಂದಿಗೆ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಚರ್ಮ ತುರಿಕೆ, ಬಿ ಕೊಳೆ ಹೋಗುತ್ತದೆ, ಸಿ ಹೊಳಪು ಬರುತ್ತದೆ, ಡಿ ಸ್ವಚ್ಛವಾಗುತ್ತಾರೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಚರ್ಮ ತುರಿಕೆ. ಬಟ್ಟೆ ಒಗೆಯುವ ಸೋಪ್ನೊಂದಿಗೆ ಸ್ನಾನ ಮಾಡಿದರೆ ಚರ್ಮ ತುರಿಕೆ ಆಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಚಿಕ್ಕ 2 ಅಂಕಿಯ ಸಂಖ್ಯೆ ಯಾವುದು? ಆಪ್ಷನ್ಸ್ ಎ 8, ಬಿ 10, ಸಿ 12, ಡಿ 50. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 10. ಚಿಕ್ಕ 2 ಅಂಕಿಯ ಸಂಖ್ಯೆ 10 ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಿಕ್ಕಿಂ ರಾಜ್ಯದ ಪ್ರಮುಖ ಭಾಷೆ ಯಾವುದು? ಆಪ್ಷನ್ಸ್ ಎ ನೇಪಾಳಿ, ಬಿ ಹಿಂದಿ, ಸಿ ಉರ್ದು, ಡಿ ಬಂಗಾಳಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ನೇಪಾಳಿ. ಸಿಕ್ಕಿಂ ರಾಜ್ಯದ ಪ್ರಮುಖ ಭಾಷೆ ನೇಪಾಳಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರೈಲುಗಳು ಓಡಾಡುತ್ತವೆ? ಆಪ್ಷನ್ಸ್ ಎ ಉತ್ತರ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಕರ್ನಾಟಕ, ಡಿ ಉತ್ತರಾಖಂಡ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ರೈಲುಗಳು ಓಡಾಡುತ್ತವೆ. ನಿಮ್ಮ ಕೊನೆಯ ಪ್ರಶ್ನೆ, ನಾಗರಹಾವು ಚಿತ್ರದ ನಾಯಕಿ ಯಾರು?
ಆಪ್ಷನ್ಸ್ ಎ ಭಾರತಿ, ಬಿ ಪಂಡರಿಬಾಯಿ, ಸಿ ಜಯಂತಿ, ಡಿ ಆರತಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಡಿ ಆರತಿ. ನಾಗರಹಾವು ಚಿತ್ರದ ನಾಯಕಿ ಆರತಿ.